ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಗಾಡಿಯ ನಂಬರ್ನ ಇಟ್ಕೊಂಡು ಐದರ ಅದು 4 ವೀಲರ್ ಆಗಿರ್ಬೋದು, ಹಾಗೆ 2 ವೀಲರ್ ಆಗಿರ್ಬೋದು, ನಿಮ್ಮ ಮೊಬೈಲ್ನಿಂದಾನೇ ಆ ಗಾಡಿಯ ಓನರ್ ಯಾರು, ಆ ಗಾಡಿಯ ಮಾಡೆಲ್ ಯಾವುದು, ಹಾಗೆಯೇ ಆ ಗಾಡಿ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಹೀಗೆ ಹಲವಾರು ಮಾಹಿತಿಗಳನ್ನು ನಿಮ್ಮ ಮೊಬೈಲಿಂದ ಹೇಗೆ ಪಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಿ. ನಾನು ನನ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ಲೇಸ್ಟೋರಲ್ಲಿ ಕಾರ್ ಇನ್ಫೋ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಬೇಕಾಗತ್ತೆ. CARINFO ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ ನೀವು ಇಲ್ಲಿ ನೋಡಬಹುದು. ಕಾರ್ ಇನ್ಫೋ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ ಆಗಲೇ ಬಂದಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಕೊಳ್ಳಿ ಕಾರ್ ಇನ್ಫೋ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತ. ಹಾಗೇನೆ ಇದು 1 ಮಿಲಿಯನ್ ಡೌನ್ಲೋಡ್ ಆಗಿದೆ, 4.4 ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಒಂದ್ಸಲಿ ನೀವು ಇನ್ಸ್ಟಾಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇದು ಕಾರ್ ಇನ್ಫೋ ವೆಹಿಕಲ್ ರಿಜಿಸ್ಟ್ರೇಷನ್ ನೀಡ್ ಆಕ್ಸೆಸ್ ಅಂತ ಕೇಳುತ್ತೆ. ಇಲ್ಲಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು, ಈಗ ಇದು ಡೌನ್ಲೋಡ್ ಆಗ್ತಾ ಇದೆ. ಇದು ಕೇವಲ 3.24 MB ಇದೆ. ಈಗ ಇದು ಇನ್ಸ್ಟಾಲ್ ಆಗ್ತಾ ಇದೆ ಸ್ನೇಹಿತರೆ. ಒಂದ್ಸಲಿ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅನ್ನೋ ಆಪ್ಷನ್ ತೋರಿಸುತ್ತೆ, ಓಪನ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಕಾರ್ ಇನ್ಫೋ ವೆಹಿಕಲ್ ರಿಜಿಸ್ಟ್ರೇಷನ್ ಹೋಮ್ ಪೇಜ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ಯಾವುದಾದ್ರೂ ಕಾರ್ ಇನ್ಫಾರ್ಮೇಷನ್ ಆಗಲಿ, ಬೈಕ್ ಇನ್ಫಾರ್ಮೇಷನ್ ಆಗಲಿ, ಅದನ್ನು ಹೆಸರುಗಳಿಂದ ಕೂಡ ಸರ್ಚ್ ಮಾಡ್ಬೋದು. ಅವರ ಹೆಸರು ಗೊತ್ತಿದೆ, ಅವ್ರ ಹೆಸರನ್ನ ಟೈಪ್ ಮಾಡೋ ಮುಖಾಂತರ ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ಅದರ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ತಿಳ್ಕೊಬೋದು. ಹೆಸರು ಗೊತ್ತಿಲ್ಲ ಅವ್ರದ್ದು ಅಂತಂದರೆ ನೀವು ಡೈರೆಕ್ಟಾಗಿ ಅದರ ವೆಹಿಕಲ್ ನಂಬರ್ನ ನೋಡಿ ಕೂಡ ನೀವು ಸಂಪೂರ್ಣವಾಗಿ ಅದರ ಮಾಹಿತಿನ ತಿಳ್ಕೊಬಹುದು. ಕೆಲವೊಂದ್ಸಲಿ ನಿಮ್ಮ ವಸ್ತುಗಳನ್ನ ಯಾರು ಕತ್ಕೊಂಡು ಹೋಗ್ತಿರ್ತಾರೆ, ಬೈಕಿಂದ ಬಂದಿರಬಹುದು, ಹಾಗೆಯೇ ಕಾರಿಂದ ಬಂದಿರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಅವರ ವೆಹಿಕಲ್ ನಂಬರ್ನ ನೋಡಿಕೊಂಡ್ರೆ ಸಾಕು. ಆ ನಂಬರಿಂದ ಅವರ ಪೂರ್ತಿಯಾಗಿ ಡೀಟೇಲ್ಸು, ಅವರ ನೇಮ್ ಏನು, ಹಾಗೆಯೇ ಎಲ್ಲಿ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಬಹುದು. ಮೊದಲು ಇಲ್ಲಿ ನಿಮಗೆ ಕೇಳ್ತಾ ಇದೆ ಎಂಟರ್ ಯುವರ್ ವೆಹಿಕಲ್ ನಂಬರ್ ಅಂತ. ನೀವು ಸ್ಯಾಂಪಲ್ ಆಗಿ ನಿಮ್ಮ ವೆಹಿಕಲ್ ನಂಬರ್ನ ಚೆಕ್ ಮಾಡಿ ನೋಡಿ, ಅದು ಕರೆಕ್ಟಾಗಿ ತೋರಿಸ್ತಿದೆಯೋ ಇಲ್ಲೋ ಅಂತ. ನಂತರ ನೀವು ಯಾರ ವೆಹಿಕಲ್ ನಂಬರ್ನ ಚೆಕ್ ಮಾಡಬೇಕು ಅದನ್ನು ಟೈಪ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ಸ್ಯಾಂಪಲ್ ಆಗಿ ನನ್ನ ವೆಹಿಕಲ್ ನಂಬರ್ನ ಚೆಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಿಮಗೆ ಸರ್ಚ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ನೋಡ್ಬೋದು ಇಲ್ಲಿ ಈಗ ಇದು ಸರ್ಚ್ ಮಾಡ್ತಾ ಇದೆ ಅದು ವೆಹಿಕಲ್ ಯಾರ್ದು ಅಂತ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಒಂದ್ಸರಿ ನೀವು ವೆಹಿಕಲ್ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ಓನರ್ ನೇಮು, ರಿಜಿಸ್ಟ್ರೇಷನ್ ನಂಬರು, ಮಾಡೆಲ್ ನೇಮು, ಯಾವ ಟೈಪು ಇದು, ಫ್ಯೂಯಲ್ ಟೈಪ್ ಯಾವುದು, ರಿಜಿಸ್ಟ್ರೇಷನ್ ಯಾವಾಗಾಯಿತು, ವೆಹಿಕಲ್ ಏಜ್ ಎಷ್ಟು, ಹಾಗೆಯೇ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಇಂಜಿನ್ ನಂಬರು, ಅವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಎಲ್ಲ ಇನ್ಫಾರ್ಮೇಷನ್ ಕೂಡ ಬಂದಿದೆ. ನೀವು ಈ ಅಪ್ಲಿಕೇಶನ್ನ ಮಾರ್ನಿಂಗ್ ಅವರಲ್ಲಿ ಯೂಸ್ ಮಾಡಿದ್ರೆ ಎಫಿಷಿಯೆಂಟ್ ಆಗಿ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡುತ್ತೆ. ಯಾಕಂದರೆ ಈವ್ನಿಂಗ್ ಅವರ್ಸಲ್ಲಿ ತುಂಬ ಹೈ ಸೋರ್ಸ್ ಆಫ್ ಟ್ರಾಫಿಕ್ ಇರೋದ್ರಿಂದ ಈ ಅಪ್ಲಿಕೇಶನ್ ಅಷ್ಟೊಂದು ಸರಿಯಾಗಿ ವರ್ಕ್ ಆಗಲ್ಲ. ಲೇಟ್ ನೈಟ್ ಆಗಲಿ 10 o'clock ಮೇಲೆಲ್ಲ ನಿಮಗೆ ಕೆಲವೊಂದ್ಸಲಿ ಈ ಆ್ಯಪ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಮಾರ್ನಿಂಗ್ ಅವರ್ಸಲ್ಲಿ ನೀವು ಯಾವುದೇ ಗಾಡಿ ನಂಬರ್ ಹೊಡೆದ್ರೂ ಈಸಿಯಾಗಿ ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದೊಂದು ಒಳ್ಳೆ ಅಪ್ಲಿಕೇಶನ್. ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರ್ಲಿ, ಬಟ್ ಇದು ನನಗೆ ಬೆಸ್ಟ್ ಅನಿಸಿದೆ. ತುಂಬ ಸಿಂಪಲ್ ಆಗಿದೆ. ನೀವು ಕೂಡ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ತಗೋಬೋದು. ಹಾಗೆಯೇ ಕೆಲವೊಂದು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಗಾಡಿ ವೆಹಿಕಲ್ ನಂಬರ್ನ ಚೆಕ್ ಮಾಡಿ ನೀವು ಆ ಪರ್ಸನ್ ಯಾರು ಅಂತ ಕೂಡ ತಿಳ್ಕೊಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.